ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಗೋವಿಂದ್ ಕೇರ್ಪೇಟೆ. ಸ್ನೇಹಿತರೆ, ನಾವು ಈ ದಿನ ಒಂದು ಪುಟ್ಟಪರ್ತಿಗೆ ಬಂದಿದ್ದು. ಇಲ್ಲಿ ಪುಟ್ಟಪರ್ತಿ ರೋಡಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಗಣಪತಿ ಗೊಂಬೆಗಳು ಮಾಡ್ತಾಯಿದ್ರು. ಹಾಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಸಬ್ಸ್ಕ್ರೈಬ್, ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಸರ್ ನಮಸ್ಕಾರ. ನಮಸ್ಕಾರ. ಇದು ಸರ್, ಇದು ನೀವು ವರ್ಷ ಪೂರ್ತಿ ಇಲ್ಲೇ ನೀವು ತಯಾರು ಮಾಡ್ತೀರಾ? ಹೆಂಗೆ ಸರ್ ಇದು? ನಾವು ವರ್ಷ ಪೂರ್ತಿ ಇದೇ ಕೆಲಸ ಮಾಡ್ತೀವಿ. ಇದಕ್ಕೆ ಇದು ವರ್ಷಗಳೆಲ್ಲ ತಯಾರು ಮಾಡಿ ನೀವು ಸ್ಟಾಕ್ ಇಡ್ತೀರಾ ಸರ್? ಇದನ್ನ ಇಲ್ಲಿ ಸ್ಟಾಕ್ ಇಡ್ತೀವಿ. ಬೇಕಾದ್ರೆ ನಾವು ಹೋಲ್ಸೇಲ್ ಕೊಡ್ತೀವಿ, ರಿಟೇಲ್ ಕೊಡ್ತೀವಿ. ಚಿಕ್ಕಪಕ್ಕದ ಜನ ಬರ್ತಾರೆ ಕೊಡ್ತೀವಿ, ಎಲ್ಲರೂ ಕೊಡ್ತೀವಿ. ಸರ್, ಇದೆಲ್ಲ ಪೈಂಟಿಂಗ್ ಎಲ್ಲ ನೀವೇ ಮಾಡ್ತೀರಾ? ಮಣ್ಣೆ ಎಲ್ಲ ಕಲರ್ಸ್ ಎಲ್ಲ ನಾವೇ ಮಾಡ್ತೀವಿ. ಒಂದು ಎಲ್ಲ ತಯಾರು ಮಾಡಿ ಇಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ತಯಾರು ಮಾಡ್ತೀರಿ ಸರ್? ಸೇಲು ಅವರೇ ಕಸ್ಟಮರ್ ಇಲ್ಲೇ ಬಂದು ಹಬ್ಬದಲ್ಲಿ ತಗೊಂಡೋಗ್ತಾರೋ, ಇಲ್ಲ ನೀವೇ ಇಲ್ಲಿ ಜಿಲ್ಲೆ ಪ್ರಕಾರ ಹೋಗಿ ಅಲ್ಲಿ ನೀವು ಸೇಲ್ ಮಾಡ್ತೀರಾ? ಹೆಂಗೆ ಸರ್ ಇದು? ನಾವು ಜಿಲ್ಲೆ ಪ್ರಕಾರ ಒಂದೊಂದು ಊರಲ್ಲಿ ಒಂದು 20 ಗಣೇಶ 30 ಗಣೇಶ ಅಲ್ಲೇ ಹಾಕ್ತೀವಿ. ಅಲ್ಲಿ ಸ್ವಲ್ಪ ಇಟ್ಟು ಸ್ವಲ್ಪ ಬಿಸ್ನೆಸ್ ಮಾಡ್ತೀವಿ ಸರ್. ಇಷ್ಟೊಂದು ದೊಡ್ಡವೆಲ್ಲ ಮಾಡ್ತಾ ಇದೀರಲ್ಲ, ಇದು ಹೆಂಗೆ ಸರ್? ಹೆಂಗ್ ತಗೊಂಡಿರ್ತೀರಿ ಸರ್ ಇದ್ರಲ್ಲೆಲ್ಲ? ಜನ ಎತ್ಬೋದು. 20 ಜನ 20 ಜನ ಇದ್ರೆ ಎತ್ಬೋದು. 20 ಜನ ಬೊಮ್ಮೆ ಮೇಲೆ ಡಿಪೆಂಡ್ ಆಗ್ತದೆ, ಮೇಲೆ ಇದಾಗ್ತದೆ. ಸ್ವಲ್ಪ ಕಮ್ಮಿ ಆಗ್ತದೆ. ದೊಡ್ಡ ಸೈ ಆಗಿದ್ರಲ್ಲಿ ಒಂದು 10 ಜನ ಇದ್ರೆ ಆಗ್ಬಿಡ್ತದೆ. ಸರ್, ಎತ್ತುವಾಗ ಏನಾರ ಡ್ಯಾಮೇಜ್ ಆಗ್ಬಿಟ್ಟು ಏನ್ ಮಾಡ್ತೀರಾ ಸರ್? ಡ್ಯಾಮೇಜ್ ಸ್ವಲ್ಪ ಇದ್ರೆ ರೆಡಿ ಮಾಡ್ತೀವಿ. ಆಕ್ಚುಲಿ 100% ಡ್ಯಾಮೇಜ್ ಆಗಲ್ಲ. ಎತ್ತ ಟೈಮಲ್ಲಿ ಅಷ್ಟೇ ಕಾನ್ಫಿಡೆನ್ಸ್ ನಮ್ಗೆ, ಡ್ಯಾಮೇಜ್ ಆಗಲ್ಲ. ಇದು ಯಾವ ತರ ತಗೊಂಡಿದ್ದೀರಿ ಸರ್ ಇದನ್ನ? ಏನು ಇದು ಟ್ರಕ್ಕಲ್ಲಿ ತಗೊಂಡಿದ್ದೀರಾ? ಹೆಂಗೆ? ಟ್ರಕ್ಕಲ್ಲಿ ಬ್ಲೋರರ್ ಅಲ್ಲಿ, ಟಾಟಾ ಏಸ್ನಾಗಲಿ, ಚಿಕ್ಕ ಐಚರ್ನಾಗಲಿ. ಸ್ನೇಹಿತರೆ, ಇಲ್ಲಿ ಪುಟ್ಟಪರ್ತಿಯಿಂದ ಇಲ್ಲಿ 4 ಕಿಲೋಮೀಟರ್ ಆಗುತ್ತೆ. ಬುಕ್ಕಪಟ್ಟಣ ಅಂತ. ಇಲ್ಲಿ ಸುಮಾರು ಸ್ನೇಹಿತರೆ ಇಲ್ಲಿ ಸಾವಿರಾರು ವಿಗ್ರಹಗಳನ್ನು ತಯಾರು ಮಾಡ್ತಾರೆ. ಇಲ್ಲಿ ಗಣೇಶಗಳು ಮೂರ್ತಿಗಳು ಇರ್ಬೋದು, ಎಲ್ಲ ಭಾರಿ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ನಾ ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಇಲ್ಲಿ ಬಂದು ಬೇಕಂದ್ರೆ ನೀವು ಇದು ಮಾಡ್ಬೋದು. ಸರ್, ಪುಟ್ಟಪರ್ತಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಇಲ್ಲಿ ಪುಟ್ಟಪರ್ತಿಯಿಂದ ನಮ್ಮೂರು 4 ಕಿಲೋಮೀಟರ್ ಇದೆ. ಒಂದೊಂದು ಕಡೆ 12 ಕಿಲೋಮೀಟರ್ ಇದೆ. ಸರ್, ಈ ವಿಗ್ರಹಗಳು ಎಲ್ಲೆಲ್ಲಿ ತಗೊಂಡು ಸೇಲ್ ಮಾಡ್ತೀರಿ ಸರ್ ನೀವು? ಕರ್ನಾಟಕ ಹೋಗ್ತಾ ಇದೆ, ನಾವು ಆಂಧ್ರ ಹೋಗ್ತೇವೆ. ಕದ್ರಿ, ಮದನಪಲ್ಲಿ, ಪುಟ್ಟಪರ್ತಿ, ಧರ್ಮವರಂ, ಮುದುಗುಬ್ಬ. ಸರ್, ಇದು ವರ್ಷ ಪೂರ್ತಿ ಮಾಡ್ತೀರಾ ನೀವು? ಇಲ್ಲ, ವರ್ಷ ಪೂರ್ತಿ ಮಾಡ್ತೀವಿ. ಇದು ಸರ್ ಈಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀರಲ್ಲ, ಈಗ ಯಾವಾಗ ನೀವು ಇದಕ್ಕೆಲ್ಲ ಪೇಂಟ್ ಮಾಡ್ತೀರಿ? ನಾವು ಇನ್ನು 10 ದಿವಸದಿಂದ ಸ್ಟಾರ್ಟ್ ಮಾಡ್ತೀವಿ. ಸರ್, ಇಲ್ಲೆಲ್ಲ ಮಳೆ ಪಳೆ ಬಂದ್ರೆ ಏನ್ ಮಾಡ್ತೀರಿ ಸರ್? ಶೆಡ್ಗಳಿದೆ, ಶೆಡ್ಗಳಲ್ಲಿ ಹೋಗ್ಬಿಡ್ತದೆ. ಶೆಡ್ ಎಲ್ಲ ಖಾಲಿ ಇದೆಯಲ್ಲ, ಅದರಲ್ಲಿ ಲೈನ್ ಬಿಟ್ಟು ಲೋಡ್ ಆಗ್ಬಿಡ್ತದೆ. ಸ್ವಲ್ಪ ಇದ್ರೆ ಟಾರ್ಬಲ್ ಹಾಕ್ತೀವಿ ಅದ್ರ ಮೇಲೆ. गुल्फाय गन्धमत्ताय गोजयप्रदाय धीमहि गुणातीताय. ಶಿವಕುಮಾರ್ ಸರ್, ಇಲ್ಲಿ ಯಾವ ರೀತಿ ವಿಗ್ರಹಗಳು ತಯಾರಿಸ್ತೀರಾ ನೀವು ಸರ್? ನಮ್ಮ ಹತ್ರ ಎಲ್ಲ ಮಾಡಲ್ ಇದೆ. ಒಂದು 30 ಮಾಡಲ್ ಇದೆ ನಮ್ಮ ಹತ್ರ. ತಿಳಿಸ್ಕೊಡಿ ಸರ್, ಹಂಗೆ ನಮ್ಮ ವೀಕ್ಷಕರಿಗೆ ಯಾವ್ಯಾವ ಮಾಡಲ್ ಇದೆ ಅಂತ. ಅರ್ಥ ಮೇಲೆ ಇದೆ ನಂದಿ ವಾಹನ. ನಂದಿ ವಾಹನ. ಬಜರಂಗಿ ತೋರಿಸ್ತೀವಿ ಸರ್. ನೋಡಿ ಸ್ನೇಹಿತರೆ, ನಮ್ಮ ಬಜರಂಗಿ ಕಾಣ್ಬೋದು ಎಷ್ಟು ನೀಟ್. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಪಾಪ ಅಷ್ಟು ಶ್ರಮ ಇದೆ ಸ್ನೇಹಿತರೆ ಇವರಿಗೆ. ಇದೆಲ್ಲ ಮಾಡೋಕ್ಕೂ ಬಿಸಿಲಿರ್ತದೆ, ಮಳೆ ಬರ್ತದೆ. ಅಂದರೆ ಎಷ್ಟು ಸರ್, ಇದು ಯಾವ್ದು ಸರ್? ಶಿವ ಮತ್ತು ಗಣೇಶನ ವಿಗ್ರಹ ನೋಡಿ ಸ್ನೇಹಿತರೆ, ಎಷ್ಟು ಮಾಡಲಾಗಿದೆ ಅಂದರೆ ನೋಡಿ, ನೋಡ್ಬೋದು ನೀವು. ಎಷ್ಟು ಫಿನಿಶಿಂಗ್ ನೀಟಾಗಿದೆ, ಎಷ್ಟು ನೀಟಾಗಿದೆ ನೋಡಿ ಸ್ನೇಹಿತರೆ. ಸರ್, ಇನ್ನೇ ಮಾಡಲಿದೆ ಸರ್? ಬಾಲ ಗಣೇಶ ನೋಡ್ಬೋದು ಸ್ನೇಹಿತರೆ. ನೀವು ನೋಡಿರ್ತೀರ, ಆಲ್ಮೋಸ್ಟು ಚಿಂಟು ಇದರಲ್ಲೆಲ್ಲ ನೋಡಿರ್ತೀರ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಅದ್ಭುತ ಸ್ನೇಹಿತರೆ. ಇದಾವ ಸರ್? ನೋಡಿ ಸ್ನೇಹಿತರೆ, ಆನೆ ಮೇಲೆ ಕುಂತ್ಕೊಂಡಿದ್ದು ಬಾಲ ಗಣೇಶ. ಇದು ಎಷ್ಟು ನೀಟಾಗಿದೆ ಕೆತ್ತನೆ. ವಾಕಿಂಗ್ ಸ್ಟೈಲು ನೋಡ್ಬೋದು ಸ್ನೇಹಿತರೆ. ಇದು ನಾವು ಹೆಂಗೆ ವಾಕ್ ಮಾಡ್ತೀವಿ ಆ ರೀತಿ ವಾಕ್ ಸ್ಟೈಲಲ್ಲಿ ಒಂದು ಅದನ್ನು ತೋರಿಸಿದ್ದಾರೆ ನೋಡಿ. ಎಷ್ಟು ನೀಟಾಗಿದೆ ನೋಡಿ ಸ್ನೇಹಿತರೆ. ಸರ್, ನೋಡಿ ಸ್ನೇಹಿತರೆ, ಇದು ಶಿವಾಜಿ ಸ್ಟೈಲಲ್ಲಿದೆ. ಎಷ್ಟು ನೀಟಾಗಿದೆ ಅಂದರೆ ಅದ್ಭುತವಾಗಿದೆ. ಇಲ್ಲಿ ಅನೇಕ ವಿಗ್ರಹಗಳು, ಅದೇ ಪ್ಯಾಟ್ರನ್ಗಳಿದೆ, ತುಂಬ ಚೆನ್ನಾಗಿದೆ.
ಸ್ಮೈಲಿಂಗ್ ಗಣೇಶ್. ಹಾಂ ಸರ್, ಇನ್ನೊಂದು ಕೇಳಬೇಕು ನಿಮ್ಮನ್ನ, ಇದು ಏನೇನು ಒಂದೊಂದು ಏನೇನು ರೇಟ್ಗೆ ಮಾರ್ತೀರಿ ಸರ್, ಸೇಲ್ ಮಾಡ್ತೀರಿ ಸರ್? ಇದು ರೇಟ್ ಅಂದ್ರೆ ಫಿಕ್ಸ್ ಏನಿಲ್ಲ. ಒಬ್ರು ಜಾಸ್ತಿ ಕೊಡೋರು ಇರುತ್ತೆ, ಒಂದು ಸ್ವಲ್ಪ ಕಮ್ಮಿ ಕೊಡೋರು ಇರ್ತಾರೆ. ನಾವು ಅದ್ರ ಮೇಲೆ ರೀಚ್ ಮೇಲೆ ಇರ್ತದೆ ಸರ್. ಇದು ಆಲ್ಮೋಸ್ಟ್ ಇದು ವರ್ಷ ನೀವು ತಯಾರು ಮಾಡ್ತೀರಲ್ಲ, ಈ ನಮ್ಮ ಗೌರಿ ಹಬ್ಬದಲ್ಲೆಲ್ಲ ಸೇಲ್ ಆಗುತ್ತೆ ಸರ್ ಇದು? ಹೇಳಕ್ಕಾಗಲ್ಲ. ಒಂದು ಮೂಮೆಂಟ್ ಎಲ್ಲ ಸೇಲ್ ಆಗ್ತದೆ, ಒಂದು ಮೂಮೆಂಟ್ ಸೇಲ್ ಆಗಲ್ಲ. ಒಂದ್ಸಲ ಹಂಗೆ ಸುಮಾರಾಗಿ ನಿಂತೋಗ್ಬಿಡ್ತದೆ. ಅವಾಗ ಖರ್ಚು ಜಾಸ್ತಿ ಆಗ್ಬಿಡ್ತದೆ, ಅದು ತೊಂದರೆ ಆಗ್ಬಿಡ್ತದೆ. ಜನ ಏನಂದ್ರೆ ಗೊತ್ತಾ, ಬೊಮ್ಮೆ ಜಾಸ್ತಿ ಅಂತಾರೆ. ಇವಾಗ ನಮ್ಗೂ ಈ ವಾರ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಜಾಸ್ತಿ ರೇಟ್ ಅಂತಾರೆ. ಅದ್ರ ಏನ್ ಕೇಳಲ್ಲ. ಸಪೋಸ್ ಬೊಮ್ಮೆ ಮೇಲೆ ಜಾಸ್ತಿ ಇದ್ರೆ ಏನ್ ಬೊಮ್ಮೆ ಮೇಲೆ ಅಂದ್ರೆ ವಿಗ್ರಹ ನಾವು ಗೊಂಬೆ ಮೇಲೆ ಸರಿ ವಿಗ್ರಹ ಸೇಲ್ ಮಾಡ್ತೀವಿ. ಮಾಮೂಲಿ ಆಕ್ಚುಲಿಗೆ ಒಂದ್ 8,000 ಲಾಸ್ಟ್ ಟೈಮ್ ಇರ್ತದೆ. ಇವಾಗ 15,000 ಹೇಳಿದ್ರೆ ಏನ್ ಅಷ್ಟೇ ಅಂತಾರೆ. ಅದಕ್ಕೆ ವಾರ ಬಂದ್ರೆ ಅದಕ್ಕೆ ಜಾಸ್ತಿ ರೇಟ್ ಅಂತ ಏನ್ ಕೇಳಲ್ಲ. ಎಲ್ಲ ಒಂದ್ರಲ್ಲಿ 10 ರೂಪಾಯಿ ಜಾಸ್ತಿ ಆಗ್ಬಿಡ್ತದೆ. ಅವಾಗ ನಮ್ಮ ಮಾಲಲ್ಲಿ ಜಾಸ್ತಿ ಆಗ್ಬಿಡ್ತದೆ. ಮೆಟೀರಿಯಲ್ ತಗೊಂಡ್ರೆ ಜಾಸ್ತಿ ಆಗ್ಬಿಡ್ತದೆ. ಇವಾಗ ಲೇಬರ್ ಹಂಗೆ ಲಾಸ್ಟ್ ವಾರ 1,500 ಕೊಡ್ತಾರೆ. ಇವಾಗ 1,500 ಕೊಡ್ಬೇಕು. ಆ ತರ ಜಾಸ್ತಿ ಆಗ್ಬಿಡ್ತದೆ. ಅವಾಗ ಜನ ಏನಂತಾರೆ, ಅವು ಜಾಸ್ತಿ ಹೇಳ್ತದೆ. ನಮ್ಗೆ ಇದ್ ಮಾಡಬೇಕಲ್ಲ, ವರ್ಷ 10,000 ಇಕ್ಕುತ್ತೀವಿ. ಅದ್ರ ಮೇಲೆ ಇದಾಗ್ತದೆ ನೋಡಿ ಸ್ನೇಹಿತರೆ. ಇವರು ಎಲ್ಲ ಜನ ಎಲ್ಲ ಕಲ್ತಾರೆ, ನೀವು ಮಾಡಕ್ ಹೇಳ್ತಾರೆ. ನೀವು ಮಾಡಕ್ ಜಾಸ್ತಿ ಆಗ್ಬಿಡ್ತಾರೆ. ನೋಡಿ, ಕಷ್ಟಪಟ್ಟು ಇವರು ವಿಗ್ರಹಗಳನ್ನು ಮಾಡ್ತಾರೆ. ಅದು ಸೇಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ವಿಘ್ನೇಶ್ವರನೇ ಕಾಪಾಡಬೇಕು ಅಂದ್ರೆ ಕೆಲವೊಂದು ಟೈಮ್ ಉಳ್ಕೊಬಿಡ್ತವೆ ಸ್ನೇಹಿತರೆ. ಪಾಪ ಅವ್ರಿಗೂ ಲಾಸು ಅದೇ ಅಂತ ಇರ್ತದೆ ನೋಡಿ. ಸರ್, ಇನ್ನೊಂದು ವಿಚಾರ, ಇದು ಐಟಮ್ ಬೆಳೆಸ್ತೀರಿ ಸರ್ ಇದಕ್ಕೆ? ಇದು ಪಿಒಪಿ ಅಂತ ಜಿಪ್ಸಮ್ ಇದ್ ಮಾಡ್ತಾರೆ ಸರ್. ಪಿಒಪಿ ಜಿಪ್ಸಮ್ ಇರ್ತದೆ. ಅಂದ್ರೆ ವಾಟರ್ ಸ್ವಲ್ಪ ಜಲ್ದಿ ಡ್ರೈ ಆಗಲ್ಲ, ಸ್ವಲ್ಪ ಜಲ್ದಿ ಇದಾಗ್ಬಿಡ್ತದೆ. ಸ್ವಲ್ಪ ಲೇಟ್ ಪ್ರೊಸೆಸ್ ಆದ್ರೆ ಜಲ್ದಿ ಕರಗೋಗ್ಬಿಡ್ತದೆ. ಬೇಗ ಡ್ರೈ ಆಗುತ್ತೆ. ಓಕೆ ಸರ್, ಓಕೆ. ಇದರಲ್ಲಿ ಜಿಪ್ಸಮ್ ಮಿಕ್ಸ್ ಮಾಡಿರ್ತಾರೆ. ಸರ್, ಪೇಂಟ್ ಮಾಡೋದೆಲ್ಲ ಇದೇ ಜಾಗನಾ ಇಲ್ಲ ಬೇರೆ ಜಾಗ ಏನಾರು ಇದೆಯಾ? ಇದೇ ಜಾಗದಲ್ಲಿ. ಇದು ಸರ್, ಇದೆಲ್ಲ ಗನ್ನಲ್ಲಿ ಮಾಡ್ತೀರಾ ಫ್ರೈ? ಗನ್ನಲ್ಲಿ ಸರ್, ಗನ್ನಲ್ಲಿ, ಕೈಯಲ್ಲಿ. ಸರ್, ಟೋಟಲ್ ಇಲ್ಲಿ ಎಷ್ಟು ಈಗ ವಿಗ್ರಹಗಳಿದೆ ಸರ್ ಟೋಟಲ್ ಓವರ್ ಆಗಿ? ನಮ್ಮ ಹತ್ರ ಚಿಕ್ಕ ಸೈಜ್ ದೊಡ್ಡ ಸೈಜ್ ಒಂದು 250-250 ಇದೆ ಸರ್. ಟೋಟಲ್ ಸರ್. ಎಲ್ಲ ಒಂದೇ ದಪ್ಪ, ಆಲ್ಮೋಸ್ಟ್ ಎಲ್ಲ ಒಂದೇ ದಪ್ಪ ಪೈಂಟ್ ಮಾಡ್ಬಿಡ್ತೀರಾ? ಒಂದೇ ದಪ್ಪ ಪೈಂಟ್ ಮಾಡಿ ಎಲ್ಲ ಒಂದೇ ದಪ್ಪ ಸೇಲ್ಗೆ ಇಟ್ಬಿಡ್ತೀರಾ? ಯಾವ ಜಿಲ್ಲೆ? ಮೈಸೂರು, ಕೇರಳ, ತಮಿಳ್ನಾಡು ಆ ಕಡೆ ಎಲ್ಲ ಹೋಗುತ್ತೆ ಸರ್? ನಿಮ್ಮಲ್ಲಿ ಆಂಧ್ರ? ನಮ್ಮ ಆಂಧ್ರ ಒಂದು 10 ಜನ ಹೋಗ್ತಾರೆ. ಒಂದು 5 ಎಲ್ಲೆಲ್ಲ ಹೋಯ್ತಾ ಸರ್ ಆಂಧ್ರದಲ್ಲಿ? ನಾವು ಅನಂತಪುರ ಹೋಗ್ತೀವಿ, ಧರ್ಮವರ, ಮುಂದಗುಬ್ಬ, ಕದರಿ, ಗೋರಂಟ್ಲ, ಸೋಮನಪಲ್ಲೆ ಅಂದ್ರೆ ಅದಿರ್ತದೆ. ಸ್ವಲ್ಪ ನಮ್ಗೆ ಹತ್ರ ಎಲ್ಲ ಆಗ್ತದೆ. ನಮ್ಗೆ ಬಾಡಿಗೆ ಕನ್ವೆನ್ಸ್ ಆಗಿದ್ರೆ ಅದ್ರ ಇದು ಮಾಡ್ತೀವಿ. ಕರ್ನಾಟಕದಲ್ಲಿ ಎಲ್ಲಿ ಆಗ್ತೀರಿ ಸರ್? ಕರ್ನಾಟಕ ಅಂದ್ರೆ ಕರ್ನಾಟಕ ಕಮ್ಮಿ, ಬಾರ್ಡರ್ ಹಾಕ್ತಿವಿ. ಕರ್ನಾಟಕ ಬಾರ್ಡರ್ ಅಲ್ಲಿ ಆಗ್ತೀರಾ? ತಮಿಳ್ನಾಡಿಗೆ ಏನಾದ್ರು ಹೋಗುತ್ತೆ ಸರ್ ಇದು? ಇಲ್ಲ ಸರ್, ತಮಿಳ್ನಾಡು ಟ್ರಾನ್ಸ್ಫರ್ ಜಾಸ್ತಿ ಆಗ್ಬಿಡ್ತದೆ. ಬೇರೆಯವ್ರ ಹೋಲ್ಸೇಲ್ ಬಂದ್ರೆ ಕೊಡ್ತೀವಿ. ನೋಡಿ ಸ್ನೇಹಿತರೆ, ಹೋಲ್ಸೇಲ್ ಆಗಿ ಬಂದ್ರೆ ಇಲ್ಲಿಗೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ವಿಗ್ರಹಗಳು ಕೊಡ್ತಾರೆ. ಈ ಕರ್ನಾಟಕ ಬಾರ್ಡರ್ ಅಲ್ಲಿ ಆಗ್ತಾರೆ ಅಂತೆ. ಮತ್ತೆ ಇನ್ನು ಆಂಧ್ರ ಪ್ರದೇಶದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಆಗ್ತಾರೆ ನೋಡಿ ಸ್ನೇಹಿತರೆ. ಸರ್, ಇಲ್ಲಿ ನೀವು ಇಲ್ಲಿಯವರೇ ಸರ್? ಇಲ್ಲಿ ಸ್ಥಳೀಯವರೇ? ಅಂದ್ರೆ ನೀವು ಇಲ್ಲಿ ನಿಮ್ದು ಅಂದ್ರೆ ಈ ವಿಗ್ರಹಗಳು ನಿಮ್ದೊಂದು ಕಲೆ, ಒಂದು ಕಲೆ ಏನೋ ಒಂದು ಮಾಡಿ ನೀವು ಅದರಲ್ಲಿ, ಯಾಕಂದ್ರೆ ಅದು ಅನುಭವ ಆಗಿದೆ ನಿಮ್ಗೆ, ಅದೊಂದು ಕಲೆ ನಿಮ್ಮೊಂದು ಬಿಡಕ್ ಆಗಲ್ಲ. ನಿಮ್ದು ಸರ್ ಪರಂಪರೆಯಿಂದ ಬಂದಿರೋದು ಹೆಂಗೆ ಸರ್ ಇದು? ಪರಂಪರೆಯಿಂದ 20 ವರ್ಷದಿಂದ ನಾವು ಕೆಲಸ ಮಾಡ್ತೀವಿ. 20 ವರ್ಷದಿಂದ ಇದೇ ಬಿಸ್ನೆಸ್. ಹೇಗಿದೆ ಸರ್ ಬಿಸ್ನೆಸ್ ಇದು? ಪರವಾಗಿಲ್ಲ ಸರ್, ಒಂದೊಂದು ವರ್ಷ ಪರವಾಗಿಲ್ಲ. ಲಾಸ್ಟ್ ಇಯರ್ ಕರೋನಾ ಟೈಮಲ್ಲಿ 2 ವರ್ಷ ನಾವು ಎಲ್ಲ ಪಾಪ ಎಲ್ಲ ಪರವಾಗಿಲ್ಲ. ಇದು ನಮ್ಗೆ ವರ್ಷಕ್ಕೆ ಒಂದ್ ಟೈಮ್ ಅಲ್ಲ, ಅದನ್ನ ತುಂಬಾ ಲಾಸ್ ಆಗ್ಬಿಡ್ತದೆ. ಓಕೆ. ಈ ವರ್ಷ ನೋಡ್ಬೇಕು ಅದೇ ಆಗುತ್ತೆ ಬಿಡಿ ಸರ್. ಇಲ್ಲಿ ವಿಗ್ರಹಗಳಿದೆ, ನೋಡ್ಲಿಕ್ಕೆ ಭಾರಿ ಖುಷಿ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ತೀನಿ. ಬೇಕಾದ್ರೆ ಬುಕಿಂಗ್ ಮಾಡಿದ್ರೆ ನೀವು ಏನಾದ್ರು ಕಳ್ಸ್ಕೊಡಕ್ಕಾಗುತ್ತೆ ಸರ್ ಇಲ್ಲಿ? ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದು ಬೆಲೆ ಗಾಡಿ. ಈಗ ನಮ್ಮ ಬೆಂಗಳೂರು ಆಲ್ಮೋಸ್ಟ್ ಸರೌಂಡಿಂಗ್ ಅಂದ್ರೆ ಅವರು ಈಗ ಬೆಂಗಳೂರಿಂದ ಬರ್ಬೇಕು ಅಂದ್ರೆ ಬಾಗೇಪಲ್ಲಿ, ಗೋರಂಟ್ಲ ಅಂದ್ರೆ ಪುಟ್ಟಪರ್ತಿ ಪಕ್ಕದಲ್ಲಿ. ಪುಟ್ಟಪರ್ತಿ. ಓಕೆ ಡಿಸ್ಟ್ರಿಕ್ಟ್. ನಮ್ಮೂರು ಸತ್ಯಸಾಯಿ ಡಿಸ್ಟ್ರಿಕ್ಟ್, ಬುಕವಟ್ನ ವಿಲೇಜ್. ಓಕೆ ಸರ್. ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಸ್ನೇಹಿತರೆ, ನಾವುಗಳು ಮಾಡೋಂಥ ಮೊದಲನೇ ಪೂಜೆ ಮಾಡೋದು ವಿಘ್ನೇಶ್ವರಗೆ ಸ್ನೇಹಿತರೆ. ಹಂಗಾಗಿ ಈ ವಿಗ್ರಹಗಳು ನಮ್ಮ ಅಂದರೆ ಇದು ಈ ಬಾಂಬೆ, ಪೂನಾ ಕಡೆ ಸ್ನೇಹಿತರೆ ಇದ್ದುದು ಗಣೇಶನ ಹಬ್ಬ ಭಾರಿ ಅದ್ದೂರಿಯಾಗಿ ಮಾಡ್ತಾರೆ. ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೆ, ಅದರಲ್ಲಿ ಅಲ್ಲಿ ತುಂಬ ಅತಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು ನೋಡ್ಬೋದು ಸ್ನೇಹಿತರೆ, ಸುಮಾರು 100 ವಿಗ್ರಹಗಳಿದೆ. ಈ ವಿಗ್ರಹಗಳು ನೋಡೋಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಚರಿತಾಯ ಗಾಯ ಗವರಾಯ ಗಂಧರ್ವ ಪ್ರಿಯ ಕೃಪೆ
ಸ್ನೇಹಿತರೆ, ಈ ಕದವೆ ಜುಂಗು ಅಂದರೆ ತೆಂಗಿನ ಮಟ್ಟೆಯಲ್ಲಿ ಬರ್ತದಲ್ಲ ಸ್ನೇಹಿತರೆ, ಈ ತೆಂಗಿನ ಮಟ್ಟೆ ಬರ್ತದಲ್ಲ, ಗುದ್ದು ಮಟ್ಟೆ, ನಾವು ಕಾಯಿ ಮಟ್ಟೆ ಅಂತೀವಲ್ಲ, ಆ ಕಾಯಿ ಮಟ್ಟೆ ಅಂತ ವೇಸ್ಟೇಜಲ್ಲಿ ಕದವೆ ಜುಂಗಿಯಲ್ಲಿ PAPಯಲ್ಲಿ ಇದನ್ನ ಹಾಕಿ ಮಾಡೋಂಥದ್ದು ಇದು. ಗೌರಿ ಗಣೇಶ್ವರಾಯ ಗೌರಿ ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ಧೀಮಹಿ ಗೋಸಹಸ್ರಾಯ ಗೋವರ್ಧನಾಯ ಗೋಪಗೋಪಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರಿ ತನಯ. ನೋಡಿ ಸ್ನೇಹಿತರೆ, ಈ ರೀತಿ ಅಚ್ಚಲ್ಲಿ ಕದವೆ ಜುಂಗಿನ ಬಳಸಿ ಮತ್ತು ಅದಕ್ಕೆ ಮತ್ತು PAP ಮತ್ತು ತೆಂಗಿನ ನಾರಲ್ಲಿ ಸ್ನೇಹಿತರೆ ಇದನ್ನು ಮೋರ್ಡಲ್ಲಿ ಹಾಕಿ ಸುತ್ತ ಕವರ್ ಮಾಡಿ ಬ್ಲ್ಯಾಕ್ ಮಾಡ್ತಾರೆ ಸ್ನೇಹಿತರೆ, ಅದು ಹಚ್ಚಾಗಿ ಬರುತ್ತದೆ. ನೋಡಿ ಈ ರೀತಿ ಇದನ್ನು ಕೆಲಸವನ್ನು ಮಾಡ್ತಾರೆ. ಇಲ್ಲಿನ ಓನರು ಶಿವಕುಮಾರು ಅವ್ರ ಅಡ್ರೆಸ್ ಹೇಳ್ತಾರೆ. ನೀವೇನು ಬೇಕು ಅಂದರೆ ಇಲ್ಲಿಗೆ ಇವರ ಕಾಂಟ್ಯಾಕ್ಟ್ ಮಾಡಿ, ಇವ್ರ ನಂಬರ್ ಎಲ್ಲ ಹೇಳ್ತಾರೆ. ಸರ್ ಬರಬೇಕಾದ್ರೆ ಬಾಗೇಪಲ್ಲಿ ಗೋರಂಟ್ಲ ಬುಕ್ಪಟ್ಟ ಅಂತ. ಹಾಂ. ಸರ್ ನಿಮ್ಮ ನಂಬರ್ ಹೇಳ್ಬಿಡಿ ಸರ್, ಅವ್ರ ಫೋನ್ 9989646692. ಸ್ನೇಹಿತರೆ ಶಿವಕುಮಾರ್ ಅಂತ ಇವ್ರಿಗೆ ಕಾಲ್ ಮಾಡಿ ಸ್ನೇಹಿತರೆ, ಈ ನಂಬರ್ಗೆ. ಇವರು ಇಲ್ಲಿಗೆ ನಮಗೆ ಅಡ್ರೆಸ್ಸು ಲೊಕೇಶನ್ ಬೇಕಾದ್ರೆ ಕಳಿಸ್ಕೊಡ್ತಾರೆ. ಬೇಕು ಅನ್ನೋ ಸ್ನೇಹಿತರೆ ಪರ್ಚೇಸ್ ಮಾಡ್ಬೋದು. ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾನಾಯ